ಹಲೋ ನಮಸ್ಕಾರ. ಬನ್ನಿ ನಮ್ಮ ಬೆಳ್ಳಿಗುಂಡೂಸ್ ಕಿಚನ್ಗೆ. ಇವತ್ತು ನಾವು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ. ತುಂಬ ಈಸಿಯಾಗಿರುತ್ತೆ ಮಾಡೋದು ಆ್ಯಂಡ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಬೇಗ ಮಾಡ್ಕೋಬೋದು. ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ ನಮ್ಮ ಬೆಳ್ಳಿಗುಂಡೂಸ್ ಕಿಚನ್ಗೆ. ಇದಕ್ಕೆ ನಾನೊಂದು ಬಾಣಲೆ ಇಟ್ಕೊಂಡು ಮೊದಲಿಗೆ 2 ಟೀ ಸ್ಪೂನ್ ಅಷ್ಟು ಜೀರಿಗೆನ ಮತ್ತೆ 1 ಟೀ ಸ್ಪೂನ್ ಅಷ್ಟು ಮೆಂತ್ಯನ ಹಾಕೊಂಡು ಡ್ರೈ ಫ್ರೈ ಮಾಡ್ಕೋತೀನಿ. ಇದು ಸ್ವಲ್ಪ ಕೆಂಪಗೇನೆ ಹುರ್ಕೊಂಡಾದ್ಮೇಲೆ ಇದನ್ನ ಒಂದು ಕುಟಾಣಿಗೋ ಅಥವಾ ಮಿಕ್ಸಿಗೋ ಯಾವುದಕ್ಕೆ ಅನುಕೂಲ ಇದೆಯೋ ಅದನ್ನ ಹಾಕೊಂಡು ನೈಸಾಗೆ ಪುಡಿ ಮಾಡ್ಕೊಳ್ಳಿ. ನೈಸಾಗಿರ್ಬೇಕು. ಇಲ್ಲಾಂದ್ರೆ ಆ ಮೆಂತ್ಯದ ಕಾಳು ಬಾಯಿಗೆ ಸಿಕ್ಕಿದ್ರೆ ಇಷ್ಟಪಡಲ್ಲ ಯಾರೂ. ಸೊ ಹಾಗಾಗಿ ನೈಸಾಗೆ ಪುಡಿ ಮಾಡ್ಕೊಳ್ಳಿ. ಈಗ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಒಂದು ಬಾಣಲೆ ನಾನು ಇಟ್ಕೊಂಡಿದ್ನಲ್ಲ, ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿನಿ. ಸ್ವಲ್ಪ ಜಾಸ್ತಿ ಬೇಕಿದಕ್ಕೆ ಎಣ್ಣೆ ಹಾಕಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತೆ ಸಾಸಿವೆ ಎರಡನ್ನೂ ಹಾಕಿ, ಕಡಲೆಕಾಯಿ ಬೀಜ, ಅದರ ಜೊತೆಗೆ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಇದಿಷ್ಟು ಹಾಕಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೀನಿ. ಕಡಲೆಕಾಯಿ ಬೀಜ 1/4 ಭಾಗ ಆಗಬೇಕು. ಆದ್ಮೇಲೆ ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಕೂಡ ಹಾಕೊಳ್ಳಿ. ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಮತ್ತೆ ಕರಿಬೇವು ಸೊಪ್ಪು ಕೂಡ ಹಾಕೊಂಡು ಇದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಆದ್ಮೇಲೆ ಇದನ್ನ ಒಂದು ತಟ್ಟೆಗೆ ನಾನು ತೆಗೆದಿಟ್ಕೊಂಡ್ಬಿಡ್ತಾ ಇದ್ದೀನಿ. ಯಾಕೆಂದ್ರೆ ಇದ್ರ ಜೊತೆಗೆ ನಾನು ಗೊಜ್ಜು ಪ್ರಿಪೇರ್ ಮಾಡ್ತೀನಿ. ಗೊಜ್ಜು ಪ್ರಿಪೇರ್ ಮಾಡಿದಾಗ ಮೆತ್ತಗಾಗೋಗುತ್ತೆ. ಆ ಕಾರಣಕ್ಕೋಸ್ಕರ ಅದನ್ನ ನಾನು ಸಪರೇಟ್ ಆಗಿ ಎತ್ತಿಟ್ಕೊಂಡ್ಬಿಡ್ತೀನಿ. ಈಗ 1 ಕಪ್ನಷ್ಟು ನಾನು ಹುಣಸೆ ರಸ ಹಾಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ ಅಷ್ಟು ಬೆಲ್ಲ ಹಾಕೊಂಡಿದ್ದೀನಿ. ಮತ್ತೆ ಕುಟ್ಟಿಟ್ಟಿದ್ವಲ್ಲ ಪುಡಿ, ಅದು ಕೂಡ ಇದಕ್ಕೇನೆ ಸೇರಿಸ್ಕೊಂಡ್ಬಿಡ್ಬೇಕು. ಇದು ಚೆನ್ನಾಗಿ ಕುದಿಬೇಕು. ಈಗ ಹಸಿಮೆಣಸಿನ್ಕಾಯಿ 4 ತಗೊಂಡು ಅದನ್ನ ಸಣ್ಣಕ್ಕೆ ಕಟ್ ಮಾಡಿ ಅದನ್ನು ಕೂಡ ಇದೇ ಕುದಿತಿರೋ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಒಂಚೂರು ಹಿಂಗ್ ಹಾಕೊಳ್ಳೋಣ ಘಮಕ್ಕೆ. ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಕಲ್ಲುಪ್ಪೆ ಹಾಕೊಳ್ಳಿ. ಹೇಗಿದ್ರು ಗೊಜ್ಜು ಕುದೀತಾ ಇದೆ ಅಲ್ಲ, ಸೊ ಕಲ್ಲುಪ್ಪೆ ಹಾಕೊಂಡ್ರೂ ನಡೆಯುತ್ತೆ. ಆಕ್ಚುಲಿ ಇದಕ್ಕೆ ನಾವು ಒಂದು ಈರುಳ್ಳಿ ಕೂಡ ಹಾಕ್ಬೇಕು. ತುಂಬಾ ಈರುಳ್ಳಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಕೂಡ ಫ್ರೈ ಮಾಡ್ಕೋಬೇಕು. ಇದು ಅದೇ ಬಾಣಲೆಯಲ್ಲಿ ಮಾಡಿ ಆಮೇಲೆ ಗೊಜ್ಜು ಕುದಿಸ್ತೀನಿ ಅಂತಂದ್ರೆ ಅದು ಕೂಡ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಸಪ್ರೇಟ್ ಆಗಿ ಈ ತರ ಚೂರು ಎಣ್ಣೆ ಹಾಕ್ಬಿಟ್ಟು ಆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ತಿಂತೀನಿ ಅನ್ನೋರು ಈರುಳ್ಳಿ ಜೊತೆಗೇನೆ ಬೆಳ್ಳುಳ್ಳಿ ಕೂಡ ಹಾಕೋಬಹುದು. ಶುಂಠಿ ಬೆಳ್ಳುಳ್ಳಿ ಎರಡೂ ಕೂಡ ಸೇರಿಸ್ಕೋಬಹುದು. ಈಗ ನೋಡಿ, ನಾನು 1 ಟೀ ಸ್ಪೂನ್ ಅಷ್ಟು ಗೊಜ್ಜಿನ ಪುಡಿ ಹಾಕೋತಾ ಇದ್ದೀನಿ. ಈ ಗೊಜ್ಜಿನ ಪುಡಿದು ರೆಸಿಪಿ ನಮ್ದು ಆಲ್ರೆಡಿ ಬೆಳ್ಳಿಗುಂಡು ಕಿಚನ್ ಅಲ್ಲಿ ಇದೆ. ಸೊ ಅಲ್ಲಿ ನೀವು ಫಾಲೋ ಮಾಡ್ಬೋದು. ಇದಕ್ಕೆ 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಕುದಿಯುತ್ತೆ. ಕುದ್ದ ಮೇಲೆ ನೀವು ಏನು ಕರ್ದಿಟ್ಕೊಂಡಿದ್ರಿ, ಒಗ್ಗರಣೆ ಮಾಡಿಟ್ಕೊಂಡಿದ್ರಿ ಅದನ್ನು ಪ್ಲಸ್ ನೀವೇನು ಈರುಳ್ಳಿ ಹಾಕೊಂಡಿದ್ರಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಒಂದೇನಂದ್ರೆ ನಮ್ಗೆ ತುಂಬಾ ಮೆತ್ತಗಾಗಬಾರ್ದು, ಸ್ವಲ್ಪ ಕ್ರಂಚಿ ಆಗಿರ್ಬೇಕು. ಹಾಗೆ ಅಂತ ಹಂಗೆ ಹಸಿದ್ ಹಾಕೊಳಕ್ ಆಗೋದಿಲ್ಲ. ಸೊ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ತಿನ್ಬೇಕಾದ್ರೆ ಅದು ನಮ್ಗೆ ಆ ಕ್ರಂಚಿನೆಸ್ ಸಿಗಬೇಕು. ಅವಾಗ್ಲೇ ಇದು ತುಂಬಾ ಚೆನ್ನಾಗಿದೆ ಅನ್ನೋ ಫೀಲ್ ಬರೋದು. ಈ ತರ ಉಪ್ಪು, ಖಾರ, ಹುಳಿ ಎಲ್ಲ ನಾವು ಹಾಕಿದೀವಲ್ಲ, ಕಡಲೆಕಾಯಿ ಬೀಜ ಇರ್ಬೋದು ಅಂಡ್ ಈರುಳ್ಳಿ ಇರ್ಬೋದು, ಅದಕ್ಕೆಲ್ಲಾನು ಬೆರ್ತ್ಕೋಬೇಕು. ಬೆರ್ತಿದ್ದಾದ್ಮೇಲೆ ಉದ್ರುದ್ರಾಗೆ ಅನ್ನ ಕಲ್ಸ್ಕೊಳ್ಳಿ.
ಇಲ್ಲ ಅವಲಕ್ಕಿನ ನೆನೆಸ್ಬಿಟ್ಟು ಅವಲಕ್ಕಿ ಕೂಡನು ಡ್ರೈ ಮಾಡಿ ಅಂದ್ರೆ ಸ್ಟ್ರೈನ್ ಮಾಡಿ ಅದಕ್ಕೆ ಹಾಕೋಬಹುದು. ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಇಷ್ಟೇ ನೋಡಿ. ಬಿಸಿ ಬಿಸಿಯಾಗಿ ಈರುಳ್ಳಿ ಚಿತ್ರಾನ್ನ ಅನ್ನೋದಕ್ಕಿಂತ ನೀವು ಇದು ಹುಳಿ ಚಿತ್ರಾನ್ನ ಅಂತಾನೆ ಇದು ಕರೀತಾರೆ. ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದ್ರಲ್ಲಿ ಹುಳಿ, ಉಪ್ಪು, ಖಾರ ಎಲ್ಲಾನು ಮಿಕ್ಸ್ ಅಪ್ ಆಗಿರುತ್ತೆ. ಸೊ ಇದೊಂಥರ ನಿಮ್ ನಾಲ್ಗೆಗೆ ಒಂಥರ ರುಚಿ ಕೊಡುತ್ತೆ. ಸೊ ಒಂದ್ಸತಿ ಈ ತರ ಮಾಡ್ಕೊಂಡು ತಿಂದು ನೋಡಿ ಹೇಗಿದೆ ಅಂತ ಹೇಳಿ. ಈಗ ನಾವು ಒಂದು ಬಟ್ಲಿಗೆ ಬಡಿಸ್ಕೊಂಡ್ಬಿಡೋಣ, ಸರ್ವಿಂಗ್ ಬೌಲ್ಗೆ ಬಡಿಸ್ಕೊಂಡ್ಬಿಡೋಣ. ಇಷ್ಟೇ. ಇಷ್ಟ ಆಯ್ತು ಅನ್ಕೊಂತೀನಿ ಈ ರೆಸಿಪಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗಿತ್ತು ಅಂತ ಮಾಡ್ಕೊಂಡ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.